ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು. ನಾವು ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸಂಜೆ ಲಾಗಿಂದ ಸ್ಟಾರ್ಟ್ ಮಾಡಿದ್ರಿ. ಸಂಜೆ ಟೈಮಿಂದ ನೋಡ್ರಿ ದೀಪ ಹಚ್ಚಿನ್ರಿ. ದೇವ್ರಿಗೆ ಈಗ ಅಡುಗೆ ಮಾಡ್ಕೋಬೇಕ್ರಿ. ಈಗ ರೊಟ್ಟಿ ಹಾಕೋತೇನ್ರಿ. ಹಾಗೆ ಇವತ್ತಿನ ಲಾಗ್ ಯಾವ ಥರ ಹೋಗ್ತದ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರುವ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸು ನೀವು ನೋಡ್ಬೋದು ನೋಡಿ. ಬನ್ನಿ ಈಗ ರೊಟ್ಟಿ ಅದು ಮಾಡ್ಕೊತೀನಿ. ಪಟ ರೊಟ್ಟಿ ಮಾಡಿಕೊಂಡು ಮತ್ತೊಂದಿಷ್ಟು ಏನಾದರೂ ಕಾಯಿಪಲ್ಲೆ ಮಾಡ್ಕೋಬೇಕ್ರಿ. ಮಾಡಿಕೊಂಡು ಮತ್ತೆ ನಿಮ್ಗೆ ತೋರಿಸ್ತೀನಿ ಬರ್ರಿ ಏನು ಮಾಡೋದು ಮತ್ತೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ಹಿಟ್ಟು, ಅಕ್ಕಿ ಬೀಸ್ಕೊಂಬಂದದ್ರಿ. ಒಂದು ಸೇರು ಅಕ್ಕಿ ಮತ್ತು ಇದು ಬೇಳೆ ಅದಾವ, ಅವು ತುಂಬಿಡಬೇಕು. ಆಮೇಲೆ ಖಾರ ಕುಡ್ಸ್ಕೊಂಬಂದಾರ್ರಿ. ಈಗ ಅದನ್ನು ತುಂಬಿಡ್ಬೇಕು ನೋಡಿರಿ. ಇಷ್ಟೆಲ್ಲ ಬಾಂಡೆ ಹೋಗ್ಕೊಂತಾವ್ರಿ. ಎಲ್ಲನೂ ಕ್ಲೀನಾಗಿ ಎತ್ತಿಟ್ಟು ಇವೆಲ್ಲ ತೊಳೆದಿಟ್ಟಿನ್ರಿ. ಹಾಗಾಗಿ ಇವೆಲ್ಲನೂ ಎತ್ತಿಡ್ಬೇಕ್ರಿ. ಇಲ್ಲಾಂದ್ರೆ ನಮ್ಮಮ್ಮ ಬಂದ್ರಂದ್ರೆ ಬೈತಾರೆ, ಇದೇನು ಮನೆ ತುಂಬ ಹಿಂಗೆ ಇಟ್ಕೊಂಡು ಕೊಡ್ತಿಯಲ್ಲ ಅಂತ ಬೈತಾರೆ. ಹಾಗಾಗಿ ಈಗ ಫಸ್ಟ್ ರೊಟ್ಟಿ ಮಾಡ್ಕೊತೀನಿ ರೀ. ರೊಟ್ಟಿ ಮಾಡ್ಕೊಂಡು ಆಮೇಲೆ ಎತ್ತಿಡ್ತೀನಿ. ಆಮೇಲೆ ನಿಮಗೆ ತೋರಿಸ್ತೀನಿ ರೀ ಎತ್ತಿಟ್ಟ ಮೇಲೆ ಎಷ್ಟು ಕ್ಲೀನ್ ಅನ್ನಿಸ್ತದೆ ಅನ್ನೋದು ಕೂಡ. ಕಸದ ಗುಡಿಸಿ ಎಲ್ಲ ಮಾಡಿ ನೋಡಿರಿ, ಎಲ್ಲಿ ಬೇಕಲ್ಲೇ ಕೊಟ್ಬಿಡ್ತಾರೆ ಬ್ಯಾಗ್ಗಳು ಮಕ್ಕಳು. ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಸ್ಟ್ಯಾಂಡ್ ಇಲ್ಲಿ ಹೋಗಿಬಿಟ್ಟದ ನೋಡ್ರಿ. ಈಗ ಇಲ್ಲಿ ಡ್ಯಾಮೇಜ್ ಆಗ್ಯದ್ರಿ. ಅದಕ್ಕೆ ಅದು ರಿಟರ್ನ್ ಮಾಡಬೇಕು. ಬಾಟಲ್ ಅದೆಲ್ಲ ಅದು ಡಬ್ಬ ಅದು ಇಡಕ್ಕೆ ಬರ್ತಂತ ತರಿಸಿದ್ದೇನೆ ರೀ. ಅದನ್ನು ಇವಾಗ ಡ್ಯಾಮೇಜ್ ಆಗ್ಯದ್ರಿ. ಅದಕ್ಕೋಸ್ಕರ ಇವಾಗ ಮತ್ತೆ ರಿಟರ್ನ್ ಮಾಡೀವ್ರಿ. ಅವ್ರು ನಾವು ಏನು ನಾಳೆ ಬಂದು ಒಯ್ತಾರೋ ಏನು ಮಾಡ್ತಾರೋ ನೋಡ್ಬೇಕ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ಥರ ಓದ್ತದ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಂಜೆ ಲಾಗು ಆನಂತರ ಆಮೇಲೆ ಸಿಗೋಣ ಫ್ರೆಂಡ್ಸ್ ನಿಮ್ಗೆ. ನಾನು ಇವಾಗ ರೊಟ್ಟಿ ಮಾಡ್ಕೊತೀನಿ. ನನ್ನ ಮಕ್ಕಳು ರೊಟ್ಟಿ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ರೀ. ರೊಟ್ಟಿ ತಿನ್ನೋದ್ರಿಂದ ತುಂಬಾ ಗಟ್ಟಿಯಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿನೇ ನೋಡ್ರಿ ರೊಟ್ಟಿ ಮತ್ತು ಈ ಥರ ಚಪಾತಿ ಅಂದ್ರೂ ಜಾಸ್ತಿ ಅಂದ್ರೆ ರೊಟ್ಟಿನೇ ಮಾಡ್ತಾರೆ. ಒಂದು ಮುದ್ದೆ 2 ಮುದ್ದೆ ಆದರೂ ತುಂಬ ಜನ ಇದ್ದರೆ 3 ಮುದ್ದೆ ಮಾಡ್ತಾರೆ ರೀ. ಅಷ್ಟೊಂದು ಇಷ್ಟನೇ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ತಿನ್ನೋದಕ್ಕಿಂತ ರೊಟ್ಟಿ ತಿಂದ್ರೆ ಅದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯಲ್ಲಂತರೂ ಕಂಪಲ್ಸರಿ ರೊಟ್ಟಿ ಇರಬೇಕು ನೋಡಿರಿ. ನನಗೆ ನನ್ನ ಚಿಕ್ಕ ಮಗನಿಗಂತೂ ಬೇಕೇ ಬೇಕು. ಇನ್ನು ಅವರಿಬ್ಬರು ಊಟ ಮಾಡ್ತಾರೆ. ರೊಟ್ಟಿ ಅಂದ್ರೂ ಒಂದು ಹೊತ್ತು ಊಟ ಅನ್ನ ಬೇಕೇ ಬೇಕು ಅವರಿಗೆ. ಹಾಗಾಗಿ ಇವಾಗ ಸಂಜೆ ಟೈಮ್ ನಾನು ಒಂದಿಷ್ಟು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರನ್ನೂ ಕೂಡ ಊರಿಗೆ ಹೋಗ್ಯಾರ್ರಿ. ಅಂದರೆ ಅವ್ರ ಅಮ್ಮನ ಮನೆಗೆ ಹೋಗ್ಯಾರ, ಊರಿಗೆ ಹೋಗ್ಯಾರ್ರಿ. ಸ್ವಲ್ಪ ಕೆಲಸ ಅದ ರೀ. ಅದಕ್ಕೋಸ್ಕರ ಮನೆ ಸ್ವಲ್ಪ ಕಟ್ಟಡ ಕಟ್ತಾ ಇದ್ದೀವಿ ರೀ. ಸಿಂಪಲ್ಲಾಗಿ 4 ರೂಮ್ ಚಿಕ್ಕವು ಕಟ್ಟಕತ್ತೀವಿ ರೀ. ಹಾಗಾಗಿ ಅದನ್ನು ಛತ್ ಹಾಕಬೇಕು ಅಂದ್ಕೊಂಡದ್ರಿ. ಅದಕ್ಕೆ ಯಾವ ದಿನ ಅದು ಕೇಳಿಕೊಂಡು ಮತ್ತು ಅವೆಲ್ಲನೂ ತಂದು ಹಾಕ್ಬೇಕಲ್ರಿ ಸಾಮಾನುಗಳು. ಅದಕ್ಕೋಸ್ಕರ ಅವರು ಊರಿಗೆ ಹೋಗ್ಯಾರ್ರಿ. ಕಂಕರ ಮತ್ತು ಕಬ್ಬಿಣ ಅವೆಲ್ಲನೂ ಬೇಕಲ್ರಿ, ಉಸುಗೋದೆಲ್ಲನೂ. ಅವೆಲ್ಲನೂ ಈಗ ಅವ್ರು ಹೋದ್ರೆ ಎಲ್ಲನೂ ಫೋನ್ ಮಾಡಿ ಹೇಳ್ಕೊಂಡು ತರಿಸ್ತಾರೆ. ತಾನು ಮತ್ತು ಹೋಗಿ ಕಲಬುರ್ಗಿಗೆ ಹೋಗಿ ಅವ್ರ ಹಾಡುಗಳು ಅವೆಲ್ಲನೂ ಹಾಕ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ಹೋಗ್ಯಾರ್ರಿ ಅವ್ರಿಗೆ. ನಾವೇ ಇದ್ದೀವಿ ನೋಡಿರಿ ಮನೆಯಲ್ಲಿ. ನಮಗೇನು ಬೇಕಾಗುತ್ತೆ ಅಷ್ಟು ಮಾಡ್ಕೊಂಡು ಊಟ ಮಾಡ್ತೀವಿ. ಒಂದೊಂದು ದಿನ ಖಡಕ್ ರೊಟ್ಟಿ ಇದ್ದು ಅಂದ್ರೆ ಅದ್ರ ಮೇಲೆ ಬಿಡ್ತೀನಿ ರೀ. ಇಲ್ಲಾಂದ್ರೆ ಮಾಡ್ತೀನಿ ರೀ. ಮಕ್ಕಳು ಮತ್ತು ಅನ್ನನೇ ತಿನ್ನೋದ್ರಿಂದ ಅಷ್ಟು ಜಾಸ್ತಿ ಚಲೋ ಅಲ್ರಿ ಅನ್ನ ತಿನ್ನೋದ್ರಿಂದ. ಹಾಗಾಗಿ ಇರಪ್ಪ ನಾನು ರೊಟ್ಟಿ ಹಾಕ್ತೀನಂತ ಹಾಕಕತ್ತೀನಿ ರೀ. ಇನ್ನೊಂದಿಷ್ಟು ಅದ ರೀ. ಇವಾಗ ಹಾಕಿದ್ನಂದ್ರೆ ಮತ್ತು ಮಾರನೇ ದಿನ ನಡೀತದ. ಮತ್ತು ಏನಾದರೂ ಅವ್ರಿಗೆ ಡಬ್ಬಿ ಕಟ್ಟಕ್ಕೆ ಆಗ್ತದ ಅಂತಂದು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ರೊಟ್ಟಿ ಮಾಡಕತ್ತೀನಿ ರೀ ನಾನು. ನೋಡಿ ಫ್ರೆಂಡ್ಸ್, ನಂದು ಈ ಥರ ಅದ. ನಾವು ಈ ಥರ ಮಾಡ್ತೀವಿ ರೀ ರೊಟ್ಟಿ. ನಿಮ್ಗೆ ಯಾರಿಗೆ ಇಷ್ಟ ಯಾರಿಗಿಲ್ಲ ಅನ್ನೋದು ಕಮೆಂಟ್ ಮಾಡಿ. ತುಂಬಾ ಚಲೋ ರೀ. ಖಡಕ್ ರೊಟ್ಟಿ ಇದ್ರೂ ಎದ್ರಾಗ ಏನು ಪಲ್ಯ ಈ ಥರ ಮತ್ತು ಚಿಕನ್ ಇಂಥದ್ದು ಇದ್ದಾಗ ಮತ್ತು ಮುರ್ಕೊಂಡು ಖಡಕ್ ರೊಟ್ಟಿ ಮುರ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಎಕ್ಸ್ಟ್ರಾ ಇದ್ರೂ ನಾನು ಮಾಡಿಬಿಟ್ಟು ಉಳಿದ್ರೂ ಒಣಗಿಸಿ ಮತ್ತು ಡಬ್ಬಿ ಒಳಗೆ ಹಾಕಿ ಇಟ್ಬಿಡ್ತೀನಿ ರೀ, ಫ್ಯಾನಿನ ಗಾಳಿಗೆ ಒಣಗಿಸ್ಬಿಟ್ಟು. ಹಾಗಾಗಿ ಇದಷ್ಟು ಪಟ ಮಾಡ್ಕೊತೀನಿ ರೀ. ರೊಟ್ಟಿ ಮಾಡಿಕೊಂಡು
ಸಂಜೆ ಊಟಕ್ಕೆ ಆಗ್ತದೆ, ರಾತ್ರಿ ಊಟಕ್ಕೆ ರೀ ನೋಡಿ ಈ ಥರ ತಟ್ಟಿ ಮಾಡ್ಬೇಕು. ನಾವೇನು ಅಮ್ಮ ಕಲಿಸಿದ್ರಿ, ಅಮ್ಮ ಮಾಡಿ ಬಿಡ್ತಾಯಿದ್ರಿ. ಲಾಸ್ಟಿಗೆ 1 ರೊಟ್ಟಿ 2 ರೊಟ್ಟಿ ಬಿಡ್ತಾಯಿದ್ರಿ. ಅವಾಗೂ ಕಲ್ತಿದ್ವಿ. ಆಮೇಲೆ ಆಟ ಆಡ್ತಿದ್ವಿ ಸಣ್ಣವರೆಲ್ಲ ಹುಡುಗಿಯರು, ನಮ್ಮ ವಾರಿಗಿದ್ದ ಹುಡುಗಿಯರ ಜೊತೆ ಆಟ ಆಡಿಬಿಟ್ಟು ಕೆಸರಿಂದ ಮತ್ತು ಆಕಳದ್ದು ಸಗಣಿ ಇರ್ತದಲ್ರಿ, ಅದರಿಂದ ತೊಗೊಂಡು ತಟ್ಟಿ ಮಾಡ್ತಾಯಿದ್ದೀವಿ ರೀ ನಾವು. ಹಾಗಾಗಿ ನಮ್ಗೆ ಈಗ ರೊಟ್ಟಿ ನೋಡ್ರಿ ಈ ಥರ ಮಾಡೋದು ಕಲ್ತೀವ್ರಿ. ನಮ್ಗೆ ಯಾರೂ ಕಲಿಸಿಲ್ಲ ಏನಿಲ್ಲ ಫ್ರೆಂಡ್ಸ್, ನಾವೇ ಕಲ್ತಿರೋದು. ನಾವೇ ಹುಡುಗರು ಎಲ್ಲರೂ ಸೇರಿಬಿಟ್ಟು ನಾ ಮಾಡ್ತೀನಿ ನೀ ಮಾಡ್ತೀನಿ, ನಾ ಚಂದ ಮಾಡ್ತೀನಿ ನೀ ಚಂದ ಮಾಡ್ತೀನಿ ಅಂತ ಅಂದ್ಕೊಂಡು ಆಟ ಆಡಿ ಮಾಡಿ ಕಲ್ತದ್ದು ನೋಡ್ರಿ. ಹಾಗೆ ಒಂದೊಂದ್ಸಲ ಅಮ್ಮನೂ ಬಿಡೋರಲ್ಲ, ರೊಟ್ಟಿ ಆದ ನಂತರ ಮಾಡ್ತೀನಿ ಬಿಡು ಅಂತ ಅಂದ್ಗಾನೆ ಅವರು ಒಂದು ರೊಟ್ಟಿ 2 ರೊಟ್ಟಿದು ಬಿಡ್ತಾಯಿದ್ರು. ಅವಾಗ ತಟ್ಟಿ ಮಾಡಿ ಕಲ್ತೀವಿ ನೋಡ್ರಿ ರೊಟ್ಟಿ. ನಾವಂತರ ನಮ್ಮ ಕಡೆ ಅಂತ ನೋಡ್ರಿ ಯಾರೂ ಕಲ್ಸೋದಿಲ್ಲ ಏನಿಲ್ಲ. ಸಣ್ಣ ಮಕ್ಕಳ ಹಿಡ್ದು ಎಲ್ಲರೂ ಕಲಿತಾರೆ ಅದು ಒಂಥರ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ರೀ. ರೊಟ್ಟಿ ಮಾಡಬೇಕು ಅನ್ನೋದು ಅದು ಒಂಥರ ಖುಷಿ ರೀ. ಅದಕ್ಕೋಸ್ಕರ ನಮ್ಮ ಕಡೆ ಜಾಸ್ತಿ ರೀ. ಈಗ ನಾಷ್ಟ ಅದು ಮಾಡ್ತಾರಂದ್ರೂ ಕಡಿಮೆ ರೀ, ರೊಟ್ಟಿನೇ ಜಾಸ್ತಿ. ಈಗ ಹೊಲ ಮನೆ ಕೆಲಸ ಮಾಡೋರು ಅವರು ಎಲ್ಲ ಬುತ್ತಿ ಒಯ್ಯೋರಿಗೆ ಅವರಿಗೆ ಕಂಪಲ್ಸರಿ ಬೇಕಲ್ರಿ, ಹಂಗಾಗಿ ರೊಟ್ಟಿ ಹಾಕ್ತಾರೆ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಹಂಗಾಗಿಬಿಟ್ಟು ನಾವು ಕೂಡ ಅದೇ ನೋಡ್ರಿ ನಾಷ್ಟ ಅದು ಮಕ್ಕಳು ಬೇಕು ಅಂದಾಗ ಅವಾಗಷ್ಟೇ ನಾವು ನಾಷ್ಟ ಅದು ಮಾಡಿಕೊಡ್ತೇನೆ ರೀ. ಇಲ್ಲ ಅಂದರೆ ಡೈಲಿ ರೊಟ್ಟಿನ ಇದ್ದೇ ಇರ್ತದೆ ನೋಡ್ರಿ. ನಮ್ಗೆ ಕಂಪಲ್ಸರಿ ದಿನಾಲೂ ರೊಟ್ಟಿ ಇರಬೇಕು ರೀ, ರೊಟ್ಟಿ ಇದ್ದೇ ಇರ್ತದೆ ರೀ. ಈಗ ಅದೊಂದಿಷ್ಟು ಮಾಡ್ಕೊಂಡು ಪಟ ಕಡೆಕ್ ಹಾಕ್ತೇನೆ ರೀ. ಆನಂತರ ಊಟ ಅದು ಮಾಡ್ಕೋತೀವಿ ರೀ. ಈಗ 4 ಜನ ಇರ್ತೀವಿ ರೀ, ನಾವು 3 ಮಕ್ಕಳು ರೀ, ನಾವೆಲ್ಲ ಇರ್ತೀವಿ. ನಾನೊಬ್ಬರು ಇರ್ತೀವಿ ರೀ. ಫೈನಲ್ ರೊಟ್ಟಿ ಆಯ್ತು ನೋಡ್ರಿ. ರೊಟ್ಟಿ ಮಾಡಿದ್ದೀವಿ, ಇಷ್ಟೆಲ್ಲ ರೊಟ್ಟಿ ಮಾಡ್ಕೊಂಡೇನಿ. ಇವಾಗ ಊಟ ಮಾಡೋಕೆ ರೆಡಿ ಒಯ್ದಿಡ ಅಂತೇಳೇನಿ ರೀ, ಅವರು ಕೂಡ ಒಯ್ದಿಟ್ಟಾರೆ. ಈಗ ನಾನು ರೊಟ್ಟಿ ಮುಗಿಸಿ ತೊಗರಿಬೇಳೆ ಬೇಳೆ ರಾತ್ರಿ ಹೊತ್ತು ಎಲ್ಲಿ ಅಂತಂದು ಸಾರು ಮಾಡಿದ್ರೆ ಉಣ್ಣಂಗಿಲ್ಲ ಅವರು ಬೆಳಗ್ಗೆ. ಹಾಗಾಗಿ ಅವ್ರಿಗೆ ಈಗ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡ್ಕೊಂಡು ಊಟ ಮಾಡಕತ್ತೀವಿ ನಾವು. ಸಿದ್ದು ಈ ಕಡೆ ತಿರುಗುವ. ಎಲ್ಲರೂ ಒಟ್ಟಿಗೆ ಕುಂತು ಈ ಥರ ಊಟ ಮಾಡ್ತೀವಿ ನೋಡ್ರಿ. ಹಂಗಾದ್ರೆ ನಮ್ಗೆ ಹೊಟ್ಟೆ ತುಂಬ್ತದ್ರಿ. ಮಕ್ಕಳು ಕೂಡ ಎಲ್ಲರೂ ಒಟ್ಟಿಗೆ ಕುಂತು ಊಟನೇ ಮಾಡಮಂತ ಹೇಳ್ತಾರೆ. ಅದು ಊಟ ಮುಗಿಸ್ಕೊಂಡು ಇವಾಗ ನಾನು ಅಕ್ಕಿ ಬೀಸ್ಕೊಂಬಂದಿದ್ರೆ ಅದು ಇಟ್ಟು ಏನು ಮಾಡಕತ್ತೀನಿ ರೀ, ಜಲ್ಲಡಿ ಹಿಡ್ದಿಡಕತ್ತೀನಿ. ಏನಾದರೂ ಎಮರ್ಜೆನ್ಸಿ ಬೇಕು ಅಂದಾಗ ನಾವು ಹಾಗೆ ತೊಗೊಂಡು ಮಾಡೋಕ್ಕಾಗ್ತದ್ರಿ. ಈ ಥರ ನಾನು ಗೋಧಿ ಬೀಸ್ಕೊಂಬಂದ್ರೂ ಕೂಡ ಜಲ್ಲಡಿ ಹಿಡ್ದೇ ಇಟ್ಬಿಡ್ತೀನಿ ರೀ ಹಿಟ್ಟು ನಾನು. ಹಾಗಾಗಿ ಇದನ್ನು ಕೂಡ ಅಕ್ಕಿ ಹಿಟ್ಟು ಜಲ್ಲಡಿ ಹಿಡ್ಯಾಕತ್ತೀನಿ ನೋಡ್ರಿ. ಈಗ ಹಿಡ್ದು ಏನಾದರೂ ಚಕ್ಲಿ ಯಾವುದಾದ್ರೂ ಮಾಡೋಕೆ ಬರುತ್ತೆ ಅಂತ ಅಂದ್ಬಿಟ್ಟು ಅಂಗಡಿದಾಗಿಂದ ಎಲ್ಲಿ ತರಿಸೋದು ಅಂತಂದು ಮನೆಯಲ್ಲೇ ಅಕ್ಕಿ ಇದ್ವಲ್ಲ ಚೆನ್ನಾಗಿ 2-3 ಸಲ ಒಂದು 3-4 ಸಲ ತೊಳ್ದೀನಿ ರೀ. ಚೆಂದ ತೊಳೆದು ನೆರಳಾಗೆ ಒಣಗ್ಸೀನಿ ರೀ. ಒಣಗಿಸಿ ಇವಾಗ ಬೀಸ್ಕೊಂಬಂದೀನಿ ರೀ. ಹೋಗ್ಬೇಕು ಹಾಕ್ಕೊಂಬರ್ಬೇಕು ಬರ್ಬೇಕಂದ್ರೆ ಆಗಿದ್ದದಲ್ಲ ರೀ. ಇವಾಗ ಮೊನ್ನೆ ಕಳಿಸಿದ್ದೀನಿ ರೀ ನನ್ನ ಮಗನಿಗೆ ಖಾರ ಕುಡ್ಸ್ಕೊಂಬರಕ್ಕಂತಂದು. ಹಾಗೆ ಹೋಗಿ ಅಲ್ಲೇ ಅದಲ್ರಿ ಗಿರಣಿ, ಹೋಗಿ ಬೀಸ್ಕೊಂಬಂದಾನ ರೀ. ಹಾಗೆ ಖಾರ ಕುಡ್ಸ್ಕೊಂಡು ಬಂದಾರ ರೀ. ಅದನ್ನು ಕೂಡ ಇವಾಗ ನಾನು ದೊಡ್ಡ ಜಲ್ಲಡಿ ಹಿಡ್ದು ಮತ್ತು ಖಾರ ಡಬ್ಬಿಗೆ ತುಂಬಿಡ್ಬೇಕು ನೋಡ್ರಿ. ಯಾಕಂದ್ರೆ ಅದು ಇದು ಇರ್ತದಲ್ರಿ, ಗೋಧಿ ಜೋಳ ಮತ್ತು ಇವೆಲ್ಲನೂ ಬೀಸಿರ್ತಾರೆ ರೀ. ಪುಟಾಣಿ ಕಡಲೆಬೇಳೆ ಈ ಥರ ಎಲ್ಲ ಬೀಸ್ತಾರೆ. ಹಂಗಾಗಿ ಜಲ್ಲಡಿ ಹಿಡ್ದಿಟ್ಟಿವಿ ಅಂದ್ರೆ ನಮ್ಗೆ ತೊಗೊಂಡು ಮಾಡೋಕೆ ಈಸಿ ಅನ್ನಿಸ್ತದೆ ರೀ. ಅದಕ್ಕೋಸ್ಕರ ನಾನು ಏನು ಮಾಡಕತ್ತೀನಿ ರೀ, ಜಲ್ಲಡಿಗೆ ಹಿಡ್ದೆ ಇಟ್ಬಿಡ್ತೀನಿ ರೀ ಕಡೆ. ಸುಮ್ಮನೆ ಎಲ್ಲಿ ಅಂತಂದು ನೋಡ್ರಿ. ಈಗ ಸೋಸೋದಾಯಿತು, ಒಂದು ಡಬ್ಬಿಗೆ ಹಾಕಿಡ್ತೀನಿ ರೀ. ನೋಡ್ರಿ ಅಲ್ಲಿ ಕಸರು ಕಾಣಿಸ್ತದೆ ನೋಡ್ರಿ. ಈ ಥರ ಒಟ್ಟು ಅದು ಒಂದಿಷ್ಟು ಜೋಳ ಅಕ್ಕಿ ಇವೆಲ್ಲನೂ ಬರ್ತಾವೆ ರೀ. ಜಲ್ಲಡಿ ಹಿಡ್ದಿಟ್ಟಿವಿ ಅಂದ್ರೆ ನಿಶ್ಚಿಂತೆ ನೋಡ್ರಿ, ನಮ್ಗೆ ಯಾವುದು ಟೆನ್ಷನ್ ಇರಲ್ಲ ರೀ. ಜೋಳದ ಹಿಟ್ಟು ಒಂದೇ ಜಲ್ಲಡಿ ಹಿಡಿಯಲ್ಲ ನೋಡ್ರಿ. ಈ ಕಡೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಜಲ್ಲಡಿ ಹಿಡ್ದು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ರೀ ನಾನು. ಈಗ ಒಂದು ಡಬ್ಬಿಗೆ ಹಾಕಿ ಇಟ್ನಂದ್ರೆ ಮುಗೀತು ನೋಡ್ರಿ. ನೋಡಿ ಇವಾಗ ಒಂದು ಕವರ್ ಹಾಕಿ ಒಂದು ಡಬ್ಬಿ ಒಳಗೆ ಕವರ್ ಹಾಕಿ ಇಡಕತ್ತೀನಿ ರೀ.
ಏನಾದರೂ ಮಾಡಬೇಕು ಅಂದಾಗ ನಾವು ತೊಗೊಂಡು ಮಾಡ್ಬೋದು ರೀ. ಯಾಕಂದ್ರೆ ಮನೆಗೆ ತೊಳೆದು ಹಾಕಿದ್ದು ಇರ್ತದೆ ರೀ. ಅಂಗಡಿದಾಗಿಂದ ಅಂದ್ರೂ ಅಕ್ಕಿ ಹಿಟ್ಟು ಹೆಂಗೆ ಇರುತ್ತೆ ಏನೋ ಗೊತ್ತಿಲ್ಲ ರೀ ನನಗೂ. ಸುಮ್ಮನೆ ಎಲ್ಲಿ ಅಂತ ನಾನು ತರ್ಸಕ್ಕೆ ಹೋಗಲ್ರಿ. ಯಾವಾಗ ಬೇಕಾದಾಗ ನಾನು ಇದೇ ಥರನೇ ಮಾಡ್ತೀನಿ ರೀ, ಬೀಸ್ಕೊಂಬರೋಕ್ಕೆ ಕಳಿಸ್ಬಿಡ್ತೀನಿ ರೀ. ನೋಡಿರಿ ಈಗ ಒಂದು ಕವರ್ ಹಾಕಿಬಿಟ್ಟು ಡಬ್ಬಿದಾಗ ಹಾಕಿ ಇಡಕತ್ತೀನಿ ರೀ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮಗೆಲ್ಲ ಸಬ್ಸ್ಕ್ರೈಬ್ ಮಾಡೋದಂತ್ರ ಮರಿಬೇಡಿ. ವಿಡಿಯೋ ಪೂರ್ತಿ ಸ್ಕಿಪ್ ಮಾಡದೆ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅವರಿಗೆ ಒಂದು 4-5 ಮಂದಿಗೆ ಶೇರ್ ಮಾಡಿರಿ. ನೋಡಿರಿ ಇವಾಗ ಖಾರ ಇದು ಮೊದಲಿಂದ ತೆಗೆದಿಟ್ಟೀನಿ ರೀ. ಇದು ನೋಡಿರಿ ಬುಟ್ಟಿಯಲ್ಲಿ ಹಾಕಿರೋದು ಮೊದಲಿಂದ ಅದ ರೀ ಖಾರ. ಒಂದಷ್ಟು ಉಳ್ದದಲ್ರಿ, ಅದನ್ನು ಒಂದು ಬುಟ್ಟಿದಾಗ ಹಾಕೀನಿ ರೀ. ಇವಾಗ ಕುಡ್ಸಿದ್ದು ಇರೋದು ಈ ಡಬ್ಬದಾಗ ಹಾಕಿ ಇಡ್ತೀನಿ ರೀ. ಅದ್ರಾಗೆ ಮಿಕ್ಸ್ ಆದ್ರೆ ಅದು ಚಂದ ಅನ್ಸಲ್ರಿ. ಅದಕ್ಕೋಸ್ಕರ ಅದು ಮೊದಲಿಂದ ಇರೋದು ಕಡೆಗೆ ತೆಗೆದಿಟ್ಬಿಟ್ಟು ಈಗ ಹೊಸದು ಕುಟ್ಟಿರೋದು ಖಾರ ಇದ್ರಾಗ ಹಾಕಿ ಇಡ್ತೀನಿ ರೀ. 2 kg ಅದ ರೀ. ಅದು 1 kg 3 kg ಆಗ್ತದೆ ರೀ. ಇನ್ನು ಎಷ್ಟು ದಿನ ಬರ್ತದೆ ಏನು ನೋಡಿರಿ. ಇವಾಗಂತೂ ಆರಾಮ್ಸೆ ನನಗಂತೂ ಚಿಂತೆ ಆಗಿತ್ತು ರೀ. ಒಟ್ಟು ಮನೆಯಲ್ಲಿ ಹಿಟ್ಟು ಮತ್ತು ಖಾರ ಎಣ್ಣೆ ಇವು ಮೇನ್ ಇರ್ತಾವಲ್ರಿ, ಅವು ಇದ್ರೇ ಚಲೋ ರೀ ಏನಾದರೂ ಮಾಡೋಕೆ. ಇಲ್ಲಾಂದ್ರೆ ಮನ್ಸು ಬರೋಲ್ಲ, ಒಂದೇನೂ ಇಲ್ಲ ರೀ. ಮನೆಯಲ್ಲಿ ಎಲ್ಲನೇ ಇದ್ರೆ ಒಂಥರ ಖುಷಿ. ಈಗ ನೋಡಿರಿ ಅದನ್ನೇ ಕವರ್ನೇ ಹಾಕಿಬಿಟ್ಟೇನಿ ರೀ, ಡಬ್ಬದಾಗ ತುಂಬಿಟ್ಬಿಟ್ಟೇನಿ ರೀ. ಸ್ಪೂನಿಂದ ಅಂದ್ರೆ ಚಮಚಲಿದ್ದ ಅಂದ್ರೆ ಕೆಳಗೆ ಚೆಲ್ತದಂತಂದು ಹಾಗೆ ನಾನು ತುಂಬಿಟ್ಬಿಟ್ಟೇನಿ ರೀ. ಇದು ಒಂದಿಷ್ಟು ಅದ ರೀ. ಇದನ್ನು ಕೂಡ ಅದು ಎದ್ರಾಗನ ಡಬ್ಬಿದಾಗ ಹಾಕಿ ಇಟ್ಬಿಡ್ತೀನಿ. ಭರಣಿ ಅದ ರೀ, ಭರಣಿದಾಗ ಹಾಕಿ ಇಟ್ಬಿಡ್ತೀನಿ ರೀ. ಇವಾಗ ಅದೆಲ್ಲನೂ ಮುಗಿಸ್ಕೊಂಡು ಬೇಳೆಯನ್ನು ಕೇರಿ ಇವಾಗ ಡಬ್ಬಿದಾಗ ತುಂಬಿಟ್ಟೀನಿ ನೋಡಿರಿ. ನಮ್ಮ ಮತ್ತೆ ಯಾರು ಕಳಿಸಿದ್ರು ಅಂತ ಹೇಳಿದ್ನಲ್ರಿ, ಇವು ಹೊಲ್ದವು ರೀ. ಈಗ ಈ ಥರ ತುಂಬಿಟ್ಬಿಟ್ಟೇನಿ ರೀ ಎಲ್ಲ. ನೋಡಿರಿ ಇಲ್ಲೆಲ್ಲ ಎಷ್ಟೆಲ್ಲ ಧೂಳು ಅದ ರೀ. ಇವೆಲ್ಲ ತುಂಬಿಟ್ಟು ಹಾಗೆ ಈಗ ಅದೊಂದಿಷ್ಟು ಎಲ್ಲ ಕಸ ಅದು ಹುಡ್ಕೊಂಡ್ಬಿಡ್ತೀನಿ ರೀ. ನೋಡಿರಿ ಈಗ ಕಸ ಅದು ಹುಡ್ಕೊಂಡ್ಬಿಟ್ಟೇನಿ ನೋಡಿರಿ, ಎಷ್ಟು ಅದು ಕ್ಲೀನಾಗಿ ಕಾಣಿಸ್ತಾ ಇದೆ. ರಾತ್ರಿನೇ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೇನಿ ರೀ. ಇವಿಷ್ಟು ಬಾಂಡೆ ಅದಾವೆ ರೀ, ಒಯ್ದು ಕೆಳಗೆ ಇಟ್ಬಿಡ್ತೇನೆ ರೀ. ಈಗ ಅಮ್ಮನ ಮನೆಯಲ್ಲಿ ಮನ್ಕೋತೀನಲ್ಲ ಅಲ್ಲೇ ಕೆಳಗೆ ಇಟ್ಬಿಡ್ತೇನೆ ರೀ. ಬೆಳಗ್ಗೆ ಎದ್ದು ಹಾಗೆ ತೊಗೊಂಡು ಬಂದುಬಿಡ್ತೇನೆ ರೀ ಉದ್ಕೊಂಡು. ಇದು ಬೆಡ್ರೂಮ್ನಾಗಿಂದು ನೋಡಿರಿ. ಎಲ್ಲಿ ಕಸ ಹಾಲ್ನಾಗಿಂದು ಎಲ್ಲನೂ ನೀಟಾಗಿ ಕಸ ಅದು ಗುಡಿಸಿ ಎಲ್ಲ ಮಾಡೋದ್ರಾಗೆ ಟೈಮಿಂಗು ಅಂತರ ಇವಾಗ ಎಷ್ಟಾಯಿತು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ರೀ. ತುಂಬಾ ಲೇಟ್ ಆಗಿಬಿಟ್ಟಿದೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಗೆ. ನೋಡಿ ಟೈಮ್ ಬಂದು 10:20 ಆಯ್ತು ನೋಡಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು.